ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರಾವಣಿ ವಿಜಯಾಂಬಿಕಾ ಪಾಲಿನ ನಿಜಕ್ಕೂ ದುಸ್ವಪ್ನವಾಗ್ತಿದ್ದಾರೆ ವಿಜಯಾಂಬಿಕಾ ಪಾಲಿಗೆ. ಹಾಗಿದ್ರೆ ಇದ್ದ ಕಡೆ ವಿಜಯಾಂಬಿಕಾ ಗಂಡನ ಸತ್ಯ ಅನಾವರಣಗೊಳ್ತದ್ದಾಗಿ ನಮ್ಮನ ವಿರುದ್ಧನೇ ತಿರುಗಿ ಬೀಳುವ ಚಾನ್ಸಸ್ ಇದೆ. ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಷ್ಟು ದಿನ ವಿಜಯಾಂಬಿಕಾ ಶ್ರಾವಣಿ ಬದುಕನ್ನು ಹಾಳು ಮಾಡಬೇಕು, ವೀರು ಅವರ ಸ್ಥಾನವನ್ನು ತಗೋಬೇಕು, ವೀರು ಸಂಸಾರವನ್ನು ಛಿದ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ವಿಜಯಾಂಬಿಕಾ ತನ್ನ ಮಗನ ಬದುಕನ್ನೇ ಛಿದ್ರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ತನ್ನ ಒಂದು ರಾಜಕೀಯ ಬದುಕಿಗಿಂತ ಬೇರೆ ಏನೂ ಕೂಡ ಮುಖ್ಯ ಅಲ್ಲ ಅಂತಾನೆ ಇಲ್ಲಿ ವಿಜಯಾಂಬಿಕಾ ಅಂದ್ಕೊಂಡಿದ್ದಾರೆ. ಆ ಒಂದು ವಿಷಯ ಅವರ ಮಗ ಮದನ್ಗೂ ಕೂಡ ಗೊತ್ತಾಗತ್ತೆ. ಇವತ್ತು ಮದನ್ ಜೈಲಲ್ಲಿದ್ದಾರೆ ಅಂದರೆ ಅದಕ್ಕೆ ಕಾರಣ ವಿಜಯಾಂಬಿಕಾ ಒಂದು ಹೇಳಿದಂಥ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಿ ಇವತ್ತು ಅವರ ಮಗ ಮದನ್ನ ಜೈಲು ವಾಸಕ್ಕೆ ಹೋಗಬೇಕಾಯಿತು. ಯಾಕಂದರೆ ಇಲ್ಲಿ ಶ್ರಾವಣಿಯನ್ನು ಸೋಲಿಸಬೇಕು, ತಾನು ಗೆಲ್ಲಬೇಕು ಅಂತ ಇಚ್ಛೆ ಇಟ್ಕೊಂಡಿರ್ತಕ್ಕಂಥ ವಿಜಯಾಂಬಿಕಾ ಯಾವುದೇ ಕಾರಣಕ್ಕೂ ಶ್ರಾವಣಿ ಜನಗಳ ಬಳಿಗೆ ಹೋಗಬಾರ್ದು, ಜನಗಳನ್ನು ತಲುಪಬಾರ್ದು, ಅವಳ ಆಲೋಚನೆಗಳು ಜನಗಳನ್ನು ತಲುಪಬಾರ್ದು, ಎಲ್ಲ ಓಟ್ ಕೂಡ ತನಗೆ ಬೀಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶ್ರಾವಣಿಯನ್ನು ಜೈಲಿಗೆ ಕಳಿಸೋ ಹುಂಚನ್ನು ಹಾಕ್ತಾರೆ. ಹಾಗಾಗಿ ಜನಗಳ ಪ್ರಾಣದ ಜೊತೆನೆ ಆಟ ಆಡಲಿಕ್ಕೆ ಮುಂದಾಗ್ತಾರೆ. ಅದಕ್ಕೆ ದಾಳವಾಗಿ ಬಳಸ್ಕೊಳ್ಳೋದು ತನ್ನ ಮಗ ಮದನ್ ಕೂಡ ತನ್ನ ಅಮ್ಮನ ಆಸೆಯನ್ನು ಪೂರೈಸಬೇಕು ಅಂತ ಹೇಳಿ ಅಮ್ಮ ಹೇಳಿದಂತ ಇಲ್ಲಿ ಶ್ರಾವಣಿಯನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಜನಗಳ ಜೀವದ ಜೊತೆಗೆ ಆಟ ಆಡಲಿಕ್ಕೆ ಮುಂದಾಗ್ತಾನೆ. ಫೈನಲಿ ಇದು ವಿಜಯಾಂಬಿಕಾ ಅಂದ್ಕೊಂಡಾಗೆ ಆಗೋದಿಲ್ಲ. ಬಿಕಾಸ್ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಬಿಕಾಸ್ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದ ಕಾರಣದಿಂದಾಗಿ ಅಲ್ಲಿ ಶ್ರಾವಣಿಯ ಮೇಲೆ ಹಾಕ್ತಕ್ಕಂಥ ಆಪಾದನೆಯಲ್ಲಿ ನಿಜಕ್ಕೂ ಸತ್ಯ ಹೊರಬೀಳುತ್ತೆ. ಇಲ್ಲಿ ವಿಜಯಾಂಬಿಕಾ ಮಗ ಮದನ್ ನೇಸಕ್ಕೆ ಬೀಳ್ತಾರೆ. ಹಾಗಾಗಿ ಮದನ್ನೇ ಜೈಲು ವಾಸಕ್ಕೆ ಹೋಗ್ಬೇಕಾಗಿರುತ್ತೆ. ಇಲ್ಲಿ ಮದನ್ ಅನ್ಕೋತಾರೆ ಅಮ್ಮ ಬರ್ತಾರೆ, ಅಮ್ಮ ನನ್ನನ್ನು ಬಿಡಿಸ್ತಾರೆ ಅಂತ. ಬಟ್ ಅವ್ರು ಅನ್ಕೊಂಡಿದ್ದು ಯಾವುದೂ ಕೂಡ ಅವ್ರು ಅನ್ಕೊಂಡಾಗೆ ನಡೆಯೋದಿಲ್ಲ. ಬಿಕಾಸ್ ವಿಜಯಾಂಬಿಕಾ ಬರ್ತಾರೆ ಅಲ್ಲಿಗೆ, ಬಟ್ ಬಂದಿದ್ದೆ ಮದನನ್ನು ಬಿಡಿಸೋದಿಲ್ಲ. ಅದಕ್ಕೆ ಬದಲಾಗಿ ನೀನು ಇಲ್ಲಿರೋದ್ರಿಂದನೇ ನನಗೆ ತುಂಬಾ ಒಳ್ಳೆಯದಾಗತ್ತೆ, ಇದನ್ನು ನಮ್ಮ ವಿರೋಧ ಪಕ್ಷದವರು ಈ ರೀತಿಯೆಲ್ಲ ನಮಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಎಮೋಷ್ನಲಿ ಜನಗಳನ್ನು ತಲುಪೋದಾಗತ್ತೆ. ಹಾಗಾಗಿ ನನಗೆ ವೋಟ್ ಬ್ಯಾಂಕ್ ಕೂಡ ಹೈ ಆಗುತ್ತೆ. ಅದೇ ಕಾರಣಕ್ಕೆ ನೀನು ಎಲೆಕ್ಷನ್ ಮುಗಿಯೋ ತನಕ ನೀನು ಇಲ್ಲೇ ಇದ್ದರೆ ಒಳ್ಳೆಯದು, ನಮ್ಮನ್ನು ಈ ರೀತಿಯಾಗಿ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಾವು ಪ್ರಚಾರ ಮಾಡ್ಬೋದು, ಅದರಿಂದ ನನ್ನ ಒಂದು ಪ್ರಚಾರಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ವಿಜಯಾಂಬಿಕಾ ತನ್ನ ಮಗನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಮುಂದಾಗೋದಿಲ್ಲ. ಈ ಕಡೆ ಮದನಮ್ಮ ನಾನು ಬಿಡಿಸು ಅಂತ ಹೇಳಿದಾಗ ನೋಡು ಮಾಡಿ ಅರ್ಥ ಮಾಡ್ಕೊ ನೀನು, ಯಾಕಂದರೆ ನನಗೆ ರಾಜಕೀಯ ಬದುಕೆ ಮುಖ್ಯವಾಗುತ್ತೆ, ನನ್ನ ಮಗನಿಗೆ ಅಂತ ಹೇಳಿ ವಿಜಯಾಂಬಿಕಾ ಅಲ್ಲಿಂದ ಹೊರಟ್ಬಿಡ್ತಾರೆ. ಆದರೆ ಇಲ್ಲಿ ಶ್ರಾವಣಿಗೆ ತೊಂದರೆ ಮಾಡಬೇಕು ಅಂತಲೇ ಮದನ್ ಅಂದ್ಕೊಂಡಿದ್ದು. ಆದರೆ ಅದೇ ಮದನ್ಗೆ ತೊಂದರೆ ಮಾಡಲಿಕ್ಕೆ ಶ್ರಾವಣಿ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಮದನ್ನ ತಂದೆ ಆಗಿದ್ದಾರೆ, ಅಪ್ಪನ ಮುಖವನ್ನು ನೋಡಬೇಕು. ಅಂಥದ್ರಲ್ಲಿ ಇಂಥ ಒಂದು ಸಮಯದಲ್ಲಿ ಜೈಲಲ್ಲಿರೋದು ಸಮಂಜಸ ಅಲ್ಲ ಅಂತ ಹೇಳಿ ಶ್ರಾವಣಿಗೆ ಅನಿಸುತ್ತೆ. ಹಾಗಾಗಿ ಲಲಿತಾ ದೇವಿಯವರ ಜೊತೆ ಮಾತನಾಡಿ ಇಲ್ಲಿ ಮದನನ್ನು ಬಿಡುಗಡೆಗೊಳಿಸ್ತಾಳೆ ಶ್ರಾವಣಿ. ಈ ಕಡೆ ಮದನ್ ಬಿಡುಗಡೆ ಆಗ್ತಿದ್ದಾಗೆ ಮೊದಲು ಬಂದು ನೋಡೋದು ಹೆಂಡತಿ ಮತ್ತು ಮಗುವನ್ನು. ಈ ಕಡೆ ಸಾವಿತ್ರಿಗೆ ತುಂಬಾ ಖುಷಿ ಆಗುತ್ತೆ ತನ್ನ ಗಂಡ ತಮ್ಮನ್ನು ನೋಡೋಕೆ ಬಂದಿದ್ದು. ಈ ಕಡೆ ಗಂಡ ಮದನ್ ಕೂಡ ನಾನು ನಿಜವಾಗ್ಲೂ ಜೈಲಿಂದ ಬರ್ತಿದ್ದಾಗೆ ನಿಮ್ಮನ್ನು ಯಾವಾಗ ನೋಡ್ತೀನೋ, ಮಗುನ ಯಾವಾಗ ನೋಡ್ತೀನೋ ಅನಿಸ್ತು. ಇವಾಗ ಸಮಾಧಾನ ಆಯಿತು ನನಗೆ, ನನ್ನ ಮಗುನ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಒಂದು ಮಗು ಏನೆಲ್ಲ ಬದಲಾಯಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಆ ಒಂದು ಮಗುವಿನ ಒಂದು ಮಿಡಿತ ಕೆಟ್ಟ ತಂದೆಯನ್ನು ಒಳ್ಳೆ ತಂದೆಯನ್ನಾಗಿ ಬದಲಾಯಿಸದೆ, ಒಳ್ಳೆ ಮನುಷ್ಯನನ್ನಾಗಿ ಬದಲಾಯಿಸದೆ. ಇದರಿಂದಾಗಿ ಸಾವಿತ್ರಿಗೆ ತುಂಬಾ ಖುಷಿ ಆಗ್ತದೆ. ಇವತ್ತು ನೀವು ಈ ಸ್ಥಿತಿಯಲ್ಲಿದ್ದೀರಿ ಅಂದರೆ ನಿಜಕ್ಕೂ ಇದಕ್ಕೆಲ್ಲ ಥ್ಯಾಂಕ್ಸ್ ಶ್ರಾವಣಿಗೆ ಹೇಳಬೇಕಾಗಿದೆ. ಯಾಕೆ ಗೊತ್ತಾ, ಶ್ರಾವಣಿನೇ ನಿಮ್ಮನ್ನು ಬಿಡಿಸಿದ್ದು ಅಂತ ಹೇಳಿದಾಗ ನಿಜಕ್ಕೂ ಒಂದು ರೀತಿ ಮದನಿಗೆ ತಾನು ಎಂಥ ತಪ್ಪು ಮಾಡಲಿಕ್ಕೆ ಹೊರಟಿದ್ದೆ. ಇವತ್ತು ನಾನು ಆಕೆಯನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಇವತ್ತು ಆಕೆನೇ ನನ್ನನ್ನು ಜೈಲಿಂದ ಬಿಡಿಸಿದ್ಲು. ನಿಜವಾಗ್ಲೂ ಅಮ್ಮನ ಮಾತು ಕಟ್ಕೊಂಡು ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಅಂತ ಕೂಡ ಅನಿಸುತ್ತೆ. ಜೊತೆಗೆ ನನ್ನ ಅಪ್ಪ ಯಾರು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ನಿಜಕ್ಕೂ ಮದನ್ಗೆ ಕಾಡೋಕ್ಕೆ ಶುರುವಾಗಿದೆ. ಯಾಕಂದರೆ ಯಾವಾಗ ತಾನು ತಂದೆ ಅನ್ನೋದನ್ನು ಒಪ್ಕೊಂಡ್ರು, ಸಾವಿತ್ರಿಯನ್ನು ಹೆಂಡತಿ ಅಂತ ಒಪ್ಕೊಂಡ್ರು, ಆ ಕ್ಷಣ ಒಂದು ತಂದೆಯನ್ನು ನೋಡಬೇಕು ಅನ್ನೋ ಆಸೆ ಮದನ್ಗೆ ಹೆಚ್ಚಾಗುತ್ತೆ. ತಂದೆ ಯಾರು ಅನ್ನೋ ವಿಷಯವನ್ನು ಕೂಡ ವಿಜಯಾಂಬಿಕಾ ಬಳಿ ಕೇಳ್ತಾರೆ ಮದನ್. ಬಟ್ ವಿಜಯಾಂಬಿಕಾ ಯಾವುದೇ ರೀತಿಯಲ್ಲೂ ಕೂಡ ಉತ್ತರಿಸೋದಿಲ್ಲ. ಅದಕ್ಕೆ ಬದಲಾಗಿ ಬೆಚ್ಚಿ ಬೀಳ್ತಾರೆ. ಹಾಗಿದ್ರೆ ಅದನ್ನೆಲ್ಲ ನೋಡಿದರೆ ಖಂಡಿತ ವಿಜಯಾಂಬಿಕಾ ಒಂದು ಹಳೆಯ ಬದುಕಿನಲ್ಲಿ ಸಾಕಷ್ಟು ತಿರುವುಗಳಿದೆ, ಸಾಕಷ್ಟು ರಹಸ್ಯ ಅಡುಗೆ ಕೂತಿದೆ ಅಂತಾನೆ ಅನಿಸುತ್ತೆ. ಒಂದು ವಿಜಯಾಂಬಿಕಾನೇ ಮೋಸ ಹೋಗಿದ್ದಾರೆ, ಅಥವಾ ವಿಜಯಾಂಬಿಕಾನೇ ಗಂಡಂಗೆ ಮೋಸ ಮಾಡಿ ಖಂಡಿತವಾಗ್ಲೂ ಅವರೇ ತನ್ನ ಗಂಡನ ಕತೆ ಕೂಡ ಮುಗಿಸಿರೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ಮದನ್ಗೆ ಯಾವ ವಿಷಯ ಕೂಡ ಗೊತ್ತಿಲ್ಲ. ಬಿಕಾಸ್ ಅಮ್ಮನ ಕೇಳಿದ್ರು ಕೂಡ ಅಮ್ಮ ಹೇಳೋದಿಲ್ಲ. ಹಾಗಾಗಿ ಇಲ್ಲಿ ಉಳಿದಿರೋದು ವೀರು ಅವರು ಮಾತ್ರನೇ. ಹಾಗಾಗಿ ಮದನ್ ಅನ್ಕೋತಾರೆ ವೀರು ಬಾಬನ ಹತ್ರ ಹೋಗಿ ಕೇಳಿದ್ರೆ ಅಪ್ಪನ ಬಗ್ಗೆ ವಿಷಯ ಗೊತ್ತಾಗ್ಬೋದು.
ನಾನು ಅಪ್ಪನನ್ನು ನೋಡಲೇಬೇಕು ಅಂತ ಹೇಳಿ. ಹಾಗಾಗಿ ವೀರು ಬಳಿಗೆ ಹೋಗ್ತಾರೆ. ಆ ಕಡೆ ವೀರು ಅವರು ಎಲೆಕ್ಷನ್ ವಿಷಯವಾಗಿ ಮಾತನಾಡ್ತಿರ್ತಾರೆ. ಜೊತೆಗೆ ಜನಗಳ ಮನಸ್ಸಿಗೆ ಶ್ರಾವಣಿ ತುಂಬ ಹತ್ರ ಆಗಿದ್ದಾಳೆ, ಗೆಲುವು ನಮ್ಮದೇ ಆಗತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಿರುತ್ತೆ. ಅದೇ ವಿಷಯವಾಗಿ ಮಾತಾಡ್ತಿರ್ತಾರೆ. ಅಂತ ಒಂದು ಸಮಯದಲ್ಲಿ ಅಲ್ಲಿಗೆ ಮದನ್ ಹೋಗ್ತಾರೆ. ಮದನ್ ಹೋಗಿದ್ದೆ ಈ ಕಡೆ ವೀರು ಅವರು ಕೆಂಡವಾಗ್ತಾರೆ. ಯಾಕಂದರೆ ತಮ್ಮ ಮಗಳನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಪಿತೂರಿ ಮಾಡಿದಂಥ ಮದನ್ ಹೇಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಹೇಗೆ ಹೊರಗಡೆ ಬಂದೆ, ನೀನು ಎಸ್ಕೇಪ್ ಆಗಿ ಬಂದೆಯಾ, ಯಾರು ಬಿಟ್ಟಿದ್ದು ನಿನ್ನ ಹೊರಗಡೆ ಅಂತ ಕೇಳಿದಾಗ ನನ್ನ ಲಲಿತಾದೇವಿಯವರು ಹಾಗೆ ಶ್ರಾವಣಿಯನ್ನೇ ಬಿಡಿಸಿದ್ದು ಅಂತ ಹೇಳ್ತಾರೆ. ಗೊತ್ತು ಲಲಿತಾದೇವಿಯವರು ಹಾಗೆ ಶ್ರಾವಣಿ ಅಂತ ಒಂದು ಮನೋಭಾವದವರು ಅಂತ. ಹಾಗಾಗಿ ವೀರು ಅವ್ರಿಗೇನು ಅಚ್ಚರಿ ಆಗೋದಿಲ್ಲ. ಫೈನಲಿ ಇಲ್ಲಿ ನಾನು ತುಂಬ ಬದಲಾಗಿದ್ದೇನೆ ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಎಂತೆಂಥ ತಪ್ಪು ಮಾಡಿದೆ ಅನ್ನೋದು ಇವಾಗ ನನಗೆ ಅರ್ಥ ಆಗಿದೆ. ಖಂಡಿತ ನಾನು ಇನ್ನು ಮುಂದೆ ಒಳ್ಳೆ ದಾರಿಯಲ್ಲೇ ಹೋಗ್ತೀನಿ. ಆದರೆ ನನಗೊಂದು ವಿಷಯವನ್ನು ತಿಳ್ಕೊಬೇಕು, ನನ್ನಪ್ಪ ಯಾರು ಅನ್ನೋ ವಿಷಯವನ್ನು ನಾನು ತಿಳ್ಕೊಳ್ಳೇಬೇಕು. ದಯವಿಟ್ಟು ಅಮ್ಮನ ಕೇಳಿದ್ರೆ ಅವಳು ಏನೂ ಹೇಳ್ತಾ ಇಲ್ಲ, ದಯವಿಟ್ಟು ನೀವಾದರೂ ನನ್ನಮ್ಮನ ವಿಷಯವನ್ನು ಹೇಳಿ ಅಂತ ಕೇಳಿದಾಗ, ಇಲ್ಲ ನನಗೇನೂ ಗೊತ್ತಿಲ್ಲ, ನೀನು ಯಾರನ್ನ ತಿಳ್ಕೊಬೇಕೋ ಅವನ್ನ ಹೋಗಿ ಕೇಳಿದ್ರೆ ಉತ್ತಮ ಅಂತ ಹೇಳಿ ವೀರು ಅವರು ಅವರ ತಂದೆ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡುವುದಿಲ್ಲ. ಹಾಗಾಗಿ ಉಳಿದಿರ್ತಕ್ಕಂಥದ್ದು ವಿಜಯಾಂಬಿಕಾ ಕೇಳೋದು. ಆಲ್ರೆಡಿ ಮದನ್ ವಿಜಯಾಂಬಿಕಾನ ಕೇಳಿದ್ದಾರೆ, ಆದರೆ ವಿಜಯಾಂಬಿಕಾ ಯಾವುದೇ ರೀತಿಯಲ್ಲೂ ಕೂಡ ಉತ್ತರಿಸಲ್ಲ, ಅದ್ರ ಬಗ್ಗೆ ಮಾತೇ ಆಡಬೇಡ ಅಂತ ತಿಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಈಗಲೂ ಹೋಗಿ ವಿಜಯಾಂಬಿಕಾನ ಕೇಳಿದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದು ಮದನ್ಗೆ ತುಂಬ ಚೆನ್ನಾಗುತ್ತದೆ. ಅದೇ ಕಾರಣಕ್ಕೆ ಮದನ್ ಅಮ್ಮನ ಕೇಳೋದಿಲ್ಲ, ಬದಲಾಗಿ ಅಮ್ಮನ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿದ ಎಲ್ಲ ಕಡೆ ಹುಡುಕ್ತಾರೆ. ಖಂಡಿತ ಎಲ್ಲಾದರೂ ಅಮ್ಮ ಫೋಟೋ ಇಟ್ಟಿರ್ತಾಳೆ, ಏನಾದರೂ ಒಂದು ಸುಳಿವು ಸಿಗಬಹುದು ಅಂತ ಹೇಳಿ. ಹಾಗಾಗಿ ಕಬೋರ್ಡ್ ಓಪನ್ ಮಾಡಿದೆ, ಒಂದಷ್ಟು ಫೈಲ್ಸು, ಡಾಕ್ಯುಮೆಂಟ್ಸು, ಫೋಟೋಸ್ ಎಲ್ಲವನ್ನ ಕೂಡ ನೋಡ್ತಾರೆ. ಒಂದು ಫೈಲ್ನಲ್ಲಿ ಒಂದು ಫೋಟೋ ಇರುತ್ತೆ. ಅದನ್ನು ನೋಡಿದಂಥ ಮದನ್ಗೆ ಅನಿಸುತ್ತೆ, ಖಂಡಿತ ಇವರೇ ಅಪ್ಪ ಇರಬೇಕು, ಹಾಗಾಗಿ ಅಮ್ಮ ಇಷ್ಟು ಜೋಪಾನವಾಗಿ ಫೋಟೋವನ್ನು ಇಟ್ಟಿದ್ದಾರೆ ಅಂತ. ಹಾಗಾಗಿ ಫೋಟೋ ಎತ್ಕೋತಾರೆ. ಫೋಟೋ ಎತ್ಕೊಂಡು ಬೀದಿಯಲ್ಲೂ ಹುಡುಕ್ತಿದ್ದಾರೆ. ಇವರನ್ನು ನೋಡಿದ್ರಾ ಅಂತ ಹೇಳಿ. ಎಷ್ಟೋ ಜನ ನಮಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ ಅಂತ ಹೇಳ್ತಾರೆ. ಆದರೆ ನಂತರ ಕೆಲವೊಬ್ರು ಹೌದು ನೋಡಿದ್ವಿ, ಇಲ್ಲೇ ಮೂಲೆಯಲ್ಲಿ ಮಲ್ಕೊಂಡಿರ್ತಾನೆ, ಆ ಜಾಗಕ್ಕೆ ಹೋಗಿ ಅಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮದನ್ ಕೂಡ ಹುಡ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ಆ ಫೋಟೋ ವ್ಯಕ್ತಿ ಅಲ್ಲೇ ಮಲ್ಕೊಂಡಿರ್ತಾರೆ. ಎಬ್ಬಿಸದಂಥ ಮದನ್, ಅಪ್ಪ ನಾನಪ್ಪ ನಿಮ್ಮ ಮಗ ಅಪ್ಪ, ನನಗೆ ನೀವು ಅಪ್ಪ ಅಂತಲೇ ಗೊತ್ತಿರಲಿಲ್ಲ, ಇವತ್ತು ನಂಗೆ ಗೊತ್ತಾಯಿತು, ಹಾಗಾಗಿ ಹುಡ್ಕೊಂಡು ಬಂದೆ ಅಪ್ಪ ಅಂತ ಹೇಳ್ತಿದ್ರೆ ವ್ಯಕ್ತಿ ತುಂಬ ಕನ್ಫ್ಯೂಷನ್ ಆಗ್ತಿದ್ದಾರೆ. ಬಿಕಾಸ್ ಅವರು ಆ ಫೋಟೋದಲ್ಲಿರೋ ವ್ಯಕ್ತಿ ಆಗಿದ್ದಾರೆ, ಬಟ್ ವಿಜಯಾಂಬಿಕಾ ಗಂಡ ಅಲ್ಲ, ಮದನ್ ತಂದೆ ಅಲ್ಲ. ಆದರೆ ಅವ್ರ ಫೋಟೋ ಯಾಕೆ ಅವ್ರು ಇಟ್ಕೊಂಡಿದ್ರು? ಖಂಡಿತ ಅವರು ಆಸ್ತಿಯನ್ನು ಕೂಡ ಕಬಳಿಸಿ ಖಂಡಿತ ಎಲ್ಲವನ್ನ ಕೂಡ ಕಿತ್ಕೊಂಡು ಹೊರಗಡೆ ದಬ್ಬಿರೋ ಚಾನ್ಸಸ್ ಇದೆ ವಿಜಯಾಂಬಿಕಾ. ಹಾಗಾಗಿನೇ ಅವ್ರ ಫೋಟೋ ಅಲ್ಲಿದ್ದು. ಇಲ್ಲಿ ಮದನ್ಗೆ ವಿಜಯಾಂಬಿಕಾ ಕರಾಳ ಬದುಕಿನ ಸತ್ಯ ಗೊತ್ತಾಗುತ್ತೆ. ಜೊತೆಗೆ ಅಪ್ಪನ ಒಂದು ವಿಷಯ ಕೂಡ ಗೊತ್ತಾಗುತ್ತೆ. ಅಪ್ಪನ ವಿಷಯ ಗೊತ್ತಾಗ್ತಿದ್ದಾಗಿ ವಿಜಯಾಂಬಿಕಾ ವಿರುದ್ಧ ತಿರುಗಿ ಬೀಳ್ತಾರೆ ಮದನ್. ಇಲ್ಲಿವರೆಗೂ ವಿಜಯಾಂಬಿಕಾ ಪರ ಇದ್ದಂಥ ಮದನ್ನ ಶ್ರಾವಣಿ ಪರವಾಗಿ ನಿಂತು ಓಟನ್ನು ಮಾಡೋದ್ರ ಮುಖಾಂತರ ಶ್ರಾವಣಿನ ಎಲೆಕ್ಷನಲ್ಲಿ ಗೆಲ್ಲಿಸೋದಕ್ಕೆ ಮುಂದಾಗ್ತಾರೆ. ಕೊನೆಗೂ ಇಲ್ಲಿ ವಿಜಯಾಂಬಿಕಾ ಕರಾಳ ಸತ್ಯ ಬಯಲಾಗೋದ್ರ ಜೊತೆಗೆ ಆಕೆ ಜೈಲು ವಾಸವನ್ನು ಕೂಡ ಅನುಭವಿಸಬೇಕಾಗ್ಬೋದು, ಜೈಲಿಗೆ ಹೋಗಬೇಕಾಗ್ಬೋದು. ಬಿಕಾಸ್ ಆಕೆ ಗಂಡನನ್ನು ಆಕೆನೇ ಸಾಯಿಸಿರ್ತಕ್ಕಂಥ ಚಾನ್ಸಸ್ ಇದೆ. ಹಾಗಿದ್ರೆ ಏನು ಆಗಿರ್ಬೋದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು